ಎಸ್, ಮೀನರಾಶಿ ಪೂರ್ವಭಾದ್ರ ನಕ್ಷತ್ರ, ಉತ್ತರ ಭಾದ್ರ ನಕ್ಷತ್ರ, ರೇವತಿ ನಕ್ಷತ್ರ ಜೊತೆಗೆ ಮೀನ ಲಗ್ನದವರಿಗೆ ರಾಹು 12ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಆಗಸ್ಟ್ 3ನೇ ತಾರೀಕು ಧನಿಷ್ಠ ನಕ್ಷತ್ರಕ್ಕೆ ಎಂಟ್ರಿ ಆಗ್ತಾರೆ. ಡಿಸೆಂಬರ್ವರೆಗೂ ನಿಮ್ಮ 12ನೇ ಮನೆಯಲ್ಲಿ ರಾಹುವಿನ ಸಂಚಾರ ಆಗ್ತಾ ಇರುತ್ತೆ. ಧನಿಷ್ಠ ನಕ್ಷತ್ರದ ಅಧಿಪತಿ ಕುಜ ಆಗ್ತಾರೆ. ಕುಜ ನಿಮಗೆ ಧನಸ್ಥಾನ ಮತ್ತು ಭಾಗ್ಯಸ್ಥಾನದ ಅಧಿಪತಿ ಆಗ್ತಾರೆ. ಧನಿಷ್ಠ ಅಂದರೆ ಅದು ಸಂಪತ್ತಿನ ನಕ್ಷತ್ರ. ಇನ್ನು ಮುಂದೆ ನಿಮ್ಮ ಹಣಗಳಿಕೆ ಜಾಸ್ತಿ ಆಗಬೇಕು, ನಿಮ್ಮ ಸಂಪತ್ತನ್ನು ಹೆಚ್ಚು ಮಾಡಿಕೊಳ್ಬೇಕು, ಅದ್ರ ಕಡೆ ನಿಮ್ಮ ಎಲ್ಲ ಗಮನ ಇರಬೇಕು. ಸ್ಪೆಷಲಿ ಮೀನ ಲಗ್ನದವರಿಗೆ ರಾಹು 12ನೇ ಮನೆಯಲ್ಲಿ ಸಂಚಾರ ಮಾಡಬೇಕಾದರೆ ನಿಮ್ಮ ನಿದ್ರೆಯನ್ನು ಭಂಗ ಮಾಡಿರ್ತಾರೆ. 12ನೇ ಮನೆ ಅಂದರೆ ಅದು ಶಯನ ಸ್ಥಾನ, ಬೆಡ್ ಕಂಫರ್ಟ್. ಇಲ್ಲಿ ರಾಹು ಇದ್ದಾರೆ ಅಂದರೆ ನಿಮ್ಮ ಮೈಂಡನ್ನು ಬೇಡದ ವಿಚಾರಗಳಿಗೆ ಆಕ್ಟಿವೇಟ್ ಮಾಡಿ ನಿದ್ದೆಯನ್ನು ಭಂಗ ಮಾಡಿರ್ತಾರೆ. ಇಲ್ಲದ ಆಲೋಚನೆಗಳನ್ನೆಲ್ಲ ನಿಮ್ಮ ತಲೆಯಲ್ಲಿ ತುಂಬಿಸ್ಕೊಂಡಿರ್ತೀರಾ. ನೂರಾರು ಐಡಿಯಾಗಳನ್ನು ಕ್ರಿಯೇಟ್ ಮಾಡ್ಕೊಂಡಿರ್ತೀರಾ. ಬರೀ ಜ್ಞಾನ ಜ್ಞಾನ ಅಂತ ವಿಷಯ ತಿಳ್ಕೊಡೋದ್ರ ಕಡೆ ಗಮನ ಕೊಟ್ಟಿರ್ತೀರಾ. ಬಿಸ್ನೆಸ್ ಬಗ್ಗೆ ತುಂಬ ಆಲೋಚನೆಗಳನ್ನು ಮಾಡಿರ್ತೀರಾ. ಆದರೆ ಯಾವುದನ್ನು ಕಾರ್ಯರೂಪಕ್ಕೆ ತಂದಿರಲ್ಲ. ಏನಕ್ಕೆ ಅಂದರೆ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ತುಂಬ ಗೊಂದಲಗಳಿತ್ತು. ಆದರೆ ಈಗ ರಾಹು ಧನಿಷ್ಠಕ್ಕೆ ಬಂದಿರೋದ್ರಿಂದ ಇದು ಸೂಕ್ತವಾದ ಸಮಯ ನಿರ್ಧಾರಗಳನ್ನು ತೆಗೆದುಕೊಳ್ಳೋಕ್ಕೆ. ಓಕೆ, ಇಷ್ಟು ದಿನ ನೀವು ಬರೀ ಆಲೋಚನೆಗಳಲ್ಲಿದ್ದರಿ. ಆ ಆಲೋಚನೆಗಳನ್ನೆಲ್ಲ ಕಾರ್ಯರೂಪಕ್ಕೆ ತರೋದಕ್ಕೆ ಧನಿಷ್ಠ ನಕ್ಷತ್ರ ತುಂಬ ಹೆಲ್ಪ್ ಮಾಡುತ್ತೆ. ಆ್ಯಕ್ಷನ್ ಓರಿಯೆಂಟೆಡ್ ಆಗಿ ಕೆಲಸಗಳನ್ನು ಮಾಡ್ತೀರಾ. ಸೊ ಹಾಗಾಗಿ ಒಂದೊಂದೇ ವಿಚಾರಗಳು ನಿಮ್ಮ ಬದುಕಿನಲ್ಲಿ ಹಲವಾರು ಬದಲಾವಣೆಗಳನ್ನು ತಂದುಕೊಡುತ್ತೆ. ನೋಡಿ, ಅದು ಮೀನ ಲಗ್ನ ಇರಲಿ, ಮೀನ ರಾಶಿ ಪೂರ್ವಭಾದ್ರ ನಕ್ಷತ್ರ, ಉತ್ತರ ಭಾದ್ರ ನಕ್ಷತ್ರ ಅಥವಾ ರೇವತಿ ನಕ್ಷತ್ರ, ನಿಮಗೆ ಭಾಗ್ಯಸ್ಥಾನದ ಅಧಿಪತಿಯಾಗಿದ್ದಾರೆ ಕುಜ, ಅದರ ಜೊತೆಗೆ ಧನಸ್ಥಾನದ ಅಧಿಪತಿಯಾಗಿದ್ದಾರೆ ಕುಜ. ಸೊ ಹಾಗಾಗಿ ನಿಮ್ಮ ಪ್ರತಿಯೊಂದು ವಿಚಾರಗಳು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸನ್ನು ಜಾಸ್ತಿ ಮಾಡುತ್ತೆ, ನಿಮ್ಮ ಅದೃಷ್ಟಗಳನ್ನು ಕೂಡ ಕ್ರಿಯೇಟ್ ಮಾಡಿಕೊಡುತ್ತೆ. ಈ ಮೀನ ಲಗ್ನದ ಸರ್ಕಾರಿ ಅಧಿಕಾರಿಗಳಿಗೆ ದೂರದ ಸ್ಥಳಗಳಿಗೆ ವರ್ಗಾವಣೆ ಆಗಬಹುದು. ಏನಕ್ಕೆ ಅಂದರೆ 9ನೇ ಮನೆ ದೂರದ ಪ್ರಯಾಣವನ್ನು ಸೂಚಿಸುತ್ತೆ, ಸರ್ಕಾರದ ವಿಚಾರಗಳನ್ನು ತಿಳಿಸುತ್ತೆ. ಹಾಗಾಗಿ ವರ್ಗಾವಣೆಗಳು ನಿಮಗೆ ಎದುರಾಗುತ್ತೆ. ನೋಡಿ, ಇದು ಏನಪ್ಪ ಅಂದರೆ ನಿಮ್ಮನ್ನು ಈಗ ಇಲ್ಲಿವರೆಗೂ ಒಂದು ಕಂಫರ್ಟ್ ಝೋನಲ್ಲಿ ಇದ್ರಲ್ಲ, ಅದರಿಂದ ಹೊರಗಡೆ ತೆಗಿತಾರೆ ರಾಹು. ಒಂದಷ್ಟು ಶ್ರಮಗಳನ್ನು ನೀವು ಕೊಡಲೇಬೇಕು. ಹಾಗಾಗಿ ಬರುವಂತಹ ಚಾಲೆಂಜಸನ್ನು ಈ ಮೀನ ಲಗ್ನದ ಸರ್ಕಾರಿ ಅಧಿಕಾರಿಗಳು ಒಪ್ಕೊಳ್ಳೇಬೇಕು. ಅದೇ ರೀತಿ ಪ್ರೈವೇಟ್ ಎಂಪ್ಲಾಯೀಸು ಕೂಡ ಏನೋ ಒಂದಷ್ಟು ಸಂಬಳ ಬರ್ತಾ ಇದೆ, ಸಾಕು ಹಿಂಗೆ ಮಾಡ್ಕೊಂಡು ಹೋಗೋಣ, ಯಾಕೆ ರಿಸ್ಕ್ ತಗೊಳ್ಳೋದು, ಈ ರೀತಿ ಇದ್ರಲ್ಲ, ಅದೆಲ್ಲ ಚೇಂಜ್ ಆಗುತ್ತೆ. ರಿಸ್ಕ್ ತೆಗೆದುಕೊಳ್ತೀರಾ. ಈ ಕೆಲಸ ಬೇಡ, ಇನ್ನೊಂದು ಕೆಲಸ ಹುಡ್ಕೋಣ ಅಂತ ಅದ್ರ ಕಡೆ ಗಮನ ಕೊಡ್ತೀರಾ. ಆಗ ಕೊಟ್ಟಾಗ ಮಾತ್ರ ನಿಮ್ಮ ಸಂಬಳ ಜಾಸ್ತಿ ಆಗುತ್ತೆ, 1 ಪಟ್ಟು ಜಾಸ್ತಿ ಮಾಡ್ಕೊಳ್ತೀರಾ. ಓಕೆ, ಸೊ ಬರುವಂತಹ ಎಲ್ಲ ಚಾಲೆಂಜಸನ್ನು ಪಾಸಿಟಿವ್ ಆಗಿ ಒಪ್ಕೊಳ್ಳಿ, ಅದಕ್ಕೆ ಹೆಚ್ಚು ಶ್ರಮ ಕೊಡಿ. ನಿಮ್ಮ ಏನು ಬ್ಯಾಂಕ್ ಬ್ಯಾಲೆನ್ಸ್ ಡೆಫಿನೆಟ್ಲಿ ಹೆಚ್ಚಾಗುತ್ತೆ. ನೀವು ದೂರಕ್ಕೆ ಹೋಗೋದಕ್ಕೆ ಒಪ್ಕೊಂಡಾಗ ಮಾತ್ರ ಅಲ್ಲಿ ಬೇರೆ ಥರದ ಅಪರ್ಚುನಿಟೀಸ್ಗಳು ಕ್ರಿಯೇಟ್ ಆಗಿ ನಿಮ್ಮ ಸಂಪತ್ತಿನ ಮೂಲ ಕ್ರಿಯೇಟ್ ಆಗುತ್ತೆ. ಆಗ್ತಾನೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಆಗೋದು. ಸೊ ಹಾಗಾಗಿ ಏನೇ ಚಾಲೆಂಜಸ್ ಬರಲಿ ಒಪ್ಕೊಳ್ಳಿ. ಅದು ಸರ್ಕಾರಿ ಅಧಿಕಾರಿಗಳಿರಲಿ, ರಾಜಕೀಯ ಕ್ಷೇತ್ರದಲ್ಲಿರೋರಿರಲಿ, ಸಿನಿಮಾ ರಂಗದಲ್ಲಿರೋರಿರಲಿ, ಸಣ್ಣ ಪುಟ್ಟ ವ್ಯಾಪಾರಸ್ಥರಿರಲಿ, ದೊಡ್ಡ ಮಟ್ಟದ ವ್ಯಾಪಾರಸ್ಥರಿರಲಿ, ನೀವು ಈಗ ರೆಡಿಯಾಗಬೇಕು ಎಲ್ಲ ಚಾಲೆಂಜಸ್ಗೂ. ಓಕೆ, ಇನ್ನು ಅದೇ ರೀತಿ ನಮ್ಮ ಮೀನ ಲಗ್ನದ ಗೃಹಿಣಿಯರು, ನೀವು ನಿಮ್ಮ ಏನು ಮನೆಯಲ್ಲೇ ಕೂತ್ಕೊಂಡು ಆನ್ಲೈನ್ ಮುಖಾಂತರ ಹಣ ಗಳಿಸಬಹುದು. ಆ ನಿಟ್ಟಿನಲ್ಲಿ ಯಾರ್ಯಾರು ಯೋಚನೆ ಮಾಡ್ತಾ ಇದ್ದೀರಾ, ಅದರ ಕಡೆ ಹೆಚ್ಚು ಕೆಲಸಗಳನ್ನು ಮಾಡಿ. ನಿಮ್ಮ ಮೊಬೈಲನ್ನೇ ಬಳಸ್ಕೊಳ್ಳಿ, ಇಂಟರ್ನೆಟ್ ಮುಖಾಂತರ ವಿಚಾರಗಳನ್ನು ತಿಳ್ಕೊಂಡು ಈ ಅಡುಗೆ ಪ್ರೋಗ್ರಾಮ್ ಮಾಡೋದು, ಅಥವಾ ಈ ಜ್ಯುವೆಲರಿ ಐಟಮ್ಸ್ಗಳನ್ನು ಸೇಲ್ ಮಾಡೋದು, ಬಟ್ಟೆಗಳನ್ನು ಸೇಲ್ ಮಾಡೋದು, ಈ ರೀತಿ ತುಂಬ ವಿಚಾರಗಳಿವೆ ಅಲ್ಲ. ಈಗ ಬರೀ ಒಂದು ಪ್ರಮೋಷನ್ ಸಾಕು, ಅದು ವರ್ಲ್ಡ್ ವೈಡ್ ರೀಚ್ ಆಗಿಬಿಡ್ತದೆ. ಎಲ್ಲೆಲ್ಲಿ ತಲುಪಬೇಕು ಅಲ್ಲಿ ತಲುಪುತ್ತೆ. ಎಲ್ಲ ಕಡೆ ಕನ್ನಡಿಗರಿದ್ದಾರೆ. ಅದೇ ರೀತಿ ಎಲ್ಲ ಭಾಷೆಗೂ ಕೂಡ ಟ್ರಾನ್ಸ್ಲೇಟ್ ಆಗುತ್ತೆ. ಸೊ ಹಾಗಾಗಿ ಇದು ಎಲ್ಲ ವರ್ಗದವರಿಗೂ ತಲುಪುತ್ತೆ. ನೀವು ಈಗ ನಿಮ್ಮನ್ನು ಆ್ಯಕ್ಟಿವೇಟ್ ಮಾಡ್ಕೊಳ್ಬೇಕು, ಕೆಲಸಗಳನ್ನು ಮಾಡಿ. ಬೇರೆ ಬೇರೆ ಮೂಲಗಳಿಂದ ನಿಮಗೆ ಹಣ ಖಂಡಿತ ಬರುತ್ತೆ, ಆದರೆ ಸುಲಭವಾಗಿ ಬರಲ್ಲ.
ಎಕ್ಸ್ಟ್ರಾ ಎಫರ್ಟ್ ಹಾಕಬೇಕು. ಓಕೆ, ಹಿರಿಯ ನಾಗರಿಕರು 12ನೇ ಮನೆ, ಅದು ಆಸ್ಪತ್ರೆಯ ಸ್ಥಾನ. ಸ್ವಲ್ಪ ನಿಮ್ಮ ಆರೋಗ್ಯದ ಮೇಲೆ ಎಚ್ಚರಿಕೆಗಳನ್ನು ತೆಗೆದುಕೊಳ್ಳಲೇಬೇಕು. ಓಕೆ, ಸ್ವಲ್ಪ ಈ ರಕ್ತಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ತೊಂದರೆಗಳಾಗಬಹುದು, ಅಥವಾ ಪಾದಗಳಿಗೆ ಹೆಚ್ಚು ನೋವುಗಳಾಗಬಹುದು. ಬಿದ್ದು ಏಟ್ ಮಾಡ್ಕೊಳ್ತೀರಾ, ಪಾರ್ಕಲ್ಲಿ ಓಡಾಡಬೇಕಾದ್ರೆ ಎಚ್ಚರ, ಬೈಕಲ್ಲಿ ಓಡಾಡಬೇಕಾದ್ರೆ ಎಚ್ಚರ, ಕಾರುಗಳಲ್ಲಿ ಓಡಾಡಬೇಕಾದ್ರೆ ಎಚ್ಚರ. ಇದೆಲ್ಲ ವಿಚಾರಗಳು ಖಂಡಿತ ಎದುರಾಗುತ್ತೆ. ನೀವು ಸ್ವಲ್ಪ ಎಚ್ಚರಿಕೆಗಳನ್ನು ತೆಗೆದುಕೊಂಡ್ರೆ ಮೀನ ಲಗ್ನದವರು ಆಗುವಂತಹ ಅನಾಹುತಗಳಿಂದ ದೂರನೂ ಇರಬಹುದು, ಕೊಡುವಂತಹ ಲಾಭಗಳನ್ನು ಅದ್ಭುತವಾಗಿ ಬಳಸ್ಕೊಳ್ಬಹುದು. ಸ್ಟೂಡೆಂಟ್ಸ್ಗಳಿಗೆ ಈ ವಿದೇಶಕ್ಕೆ ಹೋಗಿ ಓದಬೇಕು ಅಂತ ನೀವೇನಾದರೂ ಪ್ಲ್ಯಾನ್ ಮಾಡ್ಕೊಂಡಿದ್ದರೆ, ರಾಹು ಧನಿಷ್ಠಕ್ಕೆ ಬಂದಾಗ ಡೆಫಿನೆಟ್ಲಿ ಅದಕ್ಕೆ ಸೂಕ್ತ ಮಾರ್ಗಗಳು ಸಿಗುತ್ತೆ. ಒಂದಷ್ಟು ಜನ ಎಲ್ಪ್ ಮಾಡ್ತಾರೆ, ಅಲ್ಲಿದ್ದ ಸಮಸ್ಯೆಗಳು ಬಗೆಹರಿದು ನೀವು ಅಲ್ಲಿ ಓದಲಿಕ್ಕೆ ಮುಂದಾಗ್ತೀರಾ. ಅಥವಾ ಯಾರ್ಯಾರು ವಿದೇಶಿ ಕಂಪನಿಗಳಿಗೆ ನಾನು ಕೆಲಸ ಮಾಡಬೇಕು, ಕೆಲಸ ಹುಡುಕ್ತಾ ಇದ್ದೀರಾ, ಆಗಸ್ಟ್ ನಂತರ ಡೆಫಿನೆಟ್ಲಿ ನಿಮಗೆ ಒಳ್ಳೆಯ ಕೆಲಸ ಸಿಗುತ್ತೆ. ನಿಮ್ಮ ಬಿಸ್ನೆಸ್ಸನ್ನು ಯಾರ್ಯಾರು ವಿದೇಶಕ್ಕೆ ಕನೆಕ್ಟ್ ಮಾಡ್ಕೊಂಡಿದ್ದೀರಾ, ಸೊ ನಿಮಗೂ ಕೂಡ ಇದೊಂದು ರೀತಿ ಅದ್ಭುತವಾದ ಸಮಯ. ಡಿಸೆಂಬರ್ವರೆಗೂ ನಿಮ್ಮ ಬಿಸ್ನೆಸ್ ಎಕ್ಸ್ಪ್ಯಾಂಡ್ ಆಗುತ್ತೆ, ದೊಡ್ಡ ಮಟ್ಟಕ್ಕೆ ಲಾಭಗಳನ್ನು ಕೂಡ ತಂದುಕೊಡುತ್ತೆ. ಆದರೆ ಹೆಚ್ಚು ಶ್ರಮ, ಅಡ್ವಾನ್ಸ್ ಟೆಕ್ನಾಲಜಿ ಇದೆಲ್ಲದರ ಕಡೆ ನೀವು ಹೆಚ್ಚು ಗಮನ ಕೊಟ್ಟು ಕಲಿಕೆಗೆ ಮುಂದಾದಾಗ ಮಾತ್ರ. ಓಕೆ, ಸೊ ಅದೇ ರೀತಿ ಮೀನರಾಶಿ, ಪೂರ್ವಭಾದ್ರ ನಕ್ಷತ್ರ, ಗುರು ಅಧಿಪತಿ ಆಗ್ತಾರೆ, ರಾಶಿಗೂ ಗುರು ಅಧಿಪತಿ ಆಗ್ತಾರೆ, 12ನೇ ಮನೆ. ಸೊ ನಿಮಗೆ 6th ಸೆನ್ಸ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನಿಮ್ಮ ಮನಸ್ಸು ಕೊಡುವ ಸೂಚನೆಗಳ ಕಡೆ ಹೆಚ್ಚು ಗಮನ ಕೊಡಿ. ನಿಮಗೇನೋ ಹೇಳುತ್ತೆ, ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡು, ಲಾಭ ಆಗುತ್ತೆ, ಇವರನ್ನು ನಂಬು, ಇವರನ್ನು ನಂಬೇಡ. ಈ ಥರದ ಒಂದು ಒಳ್ಳೆಯ 6th ಸೆನ್ಸ್ ತುಂಬ ಚೆನ್ನಾಗಿ ವರ್ಕ್ ಆಗುವಂತಹ ಸಮಯ. ನಿಮ್ಮ ಮನಸ್ಸು ಕೊಡುವ ಸೂಚನೆಗಳನ್ನು ಸರಿಯಾಗಿ ಬಳಸ್ಕೊಂಡರೆ ಡೆಫಿನೆಟ್ಲಿ ಈ ಒಂದು ಕಾಲಘಟ್ಟ ನಿಮ್ಮನ್ನು ನೀವು ರೆಡಿ ಮಾಡ್ಕೊಳ್ಳೋದಕ್ಕೆ ಅದ್ಭುತವಾಗಿರುತ್ತೆ. ಬರೀ ಜ್ಞಾನಾರ್ಜನೆಗೆ ನೀವು ಸಮಯ ಕೊಡೋದಲ್ಲ, ನಿಮ್ಮ ಜ್ಞಾನವನ್ನು ಬರೀ ಪುಸ್ತಕದಲ್ಲಿ ಇಡಿಸೋದಲ್ಲ, ಅಥವಾ ಇತರರಿಗೆ ಮಾರ್ಗದರ್ಶನ ಮಾಡೋದಲ್ಲ. ಈಗ ನಿಮ್ಮ ಜ್ಞಾನವನ್ನು ಒಂದು ಸೇಲಬಲ್ ಪ್ರಾಡಕ್ಟ್ ಮಾಡ್ಕೋಬೇಕು, ಗ್ಲೋಬಲ್ ಲೆವೆಲ್ಗೆ ಅದನ್ನು ರೀಚ್ ಮಾಡಬೇಕು. 12ನೇ ಮನೆ ಅಂದರೆ ವಿದೇಶ, ರಾಹು ಅಂದರೆ ವಿದೇಶ. ನಿಮ್ಮ ವಿಚಾರಗಳೆಲ್ಲ ದೂರದ ಸ್ಥಳಗಳಿಗೆ ತಲುಪುತ್ತೆ. ಆಯಾ ನಿಟ್ಟಿನಲ್ಲಿ ನೀವು ಕೆಲಸ ಮಾಡಬೇಕು. ಪೂರ್ವಭಾದ್ರ ನಕ್ಷತ್ರದವರು ನೀವು ಟೀಚರ್ಸ್ ಇರ್ತೀರಾ, ಪ್ರೊಫೆಸರ್ಸ್ ಇರ್ತೀರಾ, ಆಧ್ಯಾತ್ಮಿಕ ಚಿಂತಕರಿರ್ತೀರಾ, ಜ್ಯೋತಿಷಿಗಳಿರ್ತೀರಾ. ನೀವು ಈಗ ಈ ಅಡ್ವಾನ್ಸ್ ಟೆಕ್ನಾಲಜಿಗಳನ್ನು ಬಳಸ್ಕೊಂಡು, AI ತಂತ್ರಜ್ಞಾನವನ್ನು ಬಳಸ್ಕೊಂಡು ನಿಮ್ಮ ಪ್ರೊಫೈಲನ್ನು ಇನ್ನೊಂದು ಹಂತಕ್ಕೆ ತೆಗೆದುಕೊಂಡು ಹೋಗಬೇಕು. ಯಾವಾಗ ರಾಹುವನ್ನು ಆ್ಯಕ್ಟಿವೇಟ್ ಮಾಡ್ಕೊಳ್ತೀರಾ, ಸೊ ಆಗ ನಿಮ್ಮ ಹಣ ಗಳಿಕೆಯ ಮೂಲಗಳು ಕೂಡ ಹೆಚ್ಚಾಗುತ್ತೆ. ಓಕೆ, ಸ್ವಲ್ಪ ಶ್ರಮಗಳಿವೆ. ಅದೇ ರೀತಿ ನನಗೇ ಎಲ್ಲ ಗೊತ್ತಿದೆ ಅನ್ನುವಂತಹ ಅಹಂಕಾರವು ಕೂಡ ಜಾಸ್ತಿ ಇರುತ್ತೆ. ಅದನ್ನು ಕಡಿಮೆ ಮಾಡ್ಕೊಳ್ಳಿ. ನಿಮಗೆ ಎದುರಾಗುವಂತಹ ಗೊಂದಲಗಳನ್ನು ಕಲಿಕೆಗೆ ಕೊಟ್ಟುಬಿಡಿ. ಆಗ ನಿಮಗೆ ಒಂದಷ್ಟು ಈ ಧನಿಷ್ಠ ನಕ್ಷತ್ರ ಹಣದ ಮೂಲವನ್ನು ತೋರಿಸ್ಕೊಡುತ್ತೆ. ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸು ಕೂಡ ಜಾಸ್ತಿ ಆಗುತ್ತೆ. ಇನ್ನು ಅದೇ ರೀತಿ ಸರ್ಕಾರಿ ಅಧಿಕಾರಿಗಳಿಗೆ 9ನೇ ಮನೆಯ ಇಂಪ್ಯಾಕ್ಟ್ ದೂರದ ಸ್ಥಳಗಳಿಗೆ ವರ್ಗಾವಣೆಯನ್ನು ಮಾಡಿಸ್ಬಿಡ್ತದೆ. ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿ ಕೊಡೋದಕ್ಕಾಗಿ ಓಡಾಟಗಳು ಜಾಸ್ತಿ ಆಗುತ್ತೆ. ತಂದೆಯಿಂದ ಒಂದಷ್ಟು ಲಾಭಗಳು ಕೂಡ ಎದುರಾಗುತ್ತೆ, ಬಟ್ ಮನಸ್ತಾಪಗಳು ಕೂಡ ಎದುರಾಗ್ಬೋದು. ಯಾಕೆಂದರೆ ಕುಜನ ನಕ್ಷತ್ರದಲ್ಲಿದ್ದಾರೆ. 9ನೇ ಮನೆ ಅಂದರೆ ತಂದೆಯ ವಿಚಾರ. ಸೊ ಇದೆಲ್ಲವನ್ನು ಗಮನದಲ್ಲಿಟ್ಕೊಂಡು ಈ ಒಂದು ಪೀರಿಯಡನ್ನು ಅದ್ಭುತವಾಗಿ ಬಳಸ್ಕೊಳ್ಳಿ. ಸ್ಟೂಡೆಂಟ್ಸ್ಗಳಿಗೆ ಹೈಯರ್ ಎಜುಕೇಷನ್ ಮಾಡ್ತಾ ಇರುವಂತಹ ಪೂರ್ವಭಾದ್ರ ನಕ್ಷತ್ರದವರಿಗೆ ತುಂಬ ಚೆನ್ನಾಗಿದೆ. ನಿಮ್ಮ ಜ್ಞಾನಾರ್ಜನೆ ಇನ್ನೊಂದು ಲೆವೆಲ್ಗೆ ಹೋಗುತ್ತೆ. ಸೊ ಓವರಾಲ್ ಪೂರ್ವಭಾದ್ರ ನಕ್ಷತ್ರದವ್ರಿಗೂ ಕೂಡ ವಿದೇಶಿ ಮೂಲಗಳಿಂದ ಲಾಭ, ಅಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ರೆ ಲಾಭ, ಅಲ್ಲಿ ಓದ್ತಾ ಇದ್ರೆ ಲಾಭ, ಅಲ್ಲಿ ಕೆಲಸ ಮಾಡ್ತಾ ಇದ್ರೆ ಲಾಭ. ಇನ್ನು ಇಲ್ಲೇ ಇದ್ದು ಬೇರೆ ಡಿಸ್ಟಿಕ್ಗೆ ಕನೆಕ್ಟ್ ಆಗಿದ್ದರೆ, ಬೇರೆ ಸ್ಟೇಟ್ಗಳಿಗೆ ಕನೆಕ್ಟ್ ಆಗಿದ್ದರೆ ಅದು ಕೂಡ ಲಾಭಗಳನ್ನು ತಂದುಕೊಡುತ್ತೆ. 12ನೇ ಮನೆ ಅಂದರೆ ಹೂಡಿಕೆಯ ಸ್ಥಾನ. ಸೊ ಎಲ್ಲಿ ಹೇಗೆ ಹೂಡಿಕೆ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಾದರೆ ಡೆಫಿನೆಟ್ಲಿ ಅದು ಲಾಭಗಳನ್ನು ತಂದುಕೊಡುತ್ತೆ. 12ನೇ ಮನೆ ಅಂದರೆ ನೀವು ಎಷ್ಟು ಕಿಲೋಮೀಟರ್ಗಳನ್ನು ದಾಟ್ತೀರೋ ಅಷ್ಟು ಲಾಭ. ಸೊ ಈಗ ನಿಮ್ಮ ಒಳ್ಳೆಯ ವ್ಯಯವೇ ನಿಮ್ಮ ದೊಡ್ಡ ವಿಜಯ. ಅದರ ಕಡೆ ಗಮನ ಕೊಡಿ. ಇನ್ನು ಅದೇ ರೀತಿ ಉತ್ತರ ಭಾದ್ರ ನಕ್ಷತ್ರದವರು ಶನಿ ಅಧಿಪತಿ ಆಗ್ತಾರೆ. ಹೆಚ್ಚು ಶ್ರಮ ಡೆಫಿನೆಟ್ಲಿ ಕೊಡ್ತಾ ಇದ್ದೀರಾ. ನಿಮ್ಮ ಹೆಗಲ ಮೇಲೆ ಹೆಚ್ಚು ಜವಾಬ್ದಾರಿಗಳು ಬರ್ತಾ ಇದೆ.
ಅದರಿಂದ ಗೊಂದಲಕ್ಕೊಳಗಾಗ್ತಾ ಇದ್ದೀರಾ. ನಾನು ಯಾಕೆ ಇಷ್ಟು ಕೆಲಸ ಮಾಡಬೇಕು, ನನಗೇನು ಲಾಭ, ಈ ಥರದ್ದೇ ವಿಚಾರಗಳು ನಿಮ್ಮ ತಲೆಯಲ್ಲಿತ್ತು. ಆದರೆ ಈಗ ಮತ್ತಷ್ಟು ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ. ಅದನ್ನು ಸ್ವೀಕರಿಸಿ ಇಷ್ಟು ದಿನ ನೀವು ಕಷ್ಟಪಟ್ಟದ್ದಕ್ಕೆ ಏನು ಪ್ರತಿಫಲ ಬಯಸ್ತಾ ಇದ್ರಲ್ಲ, ಈ ನಕ್ಷತ್ರದ ಬದಲಾವಣೆಯಿಂದ ಖಂಡಿತ ಸಿಗುತ್ತೆ. ಆದರೆ ಜವಾಬ್ದಾರಿಗಳನ್ನು ತಗೊಳ್ಳೋದಿಲ್ಲ, ನನಗೆ ಯಾಕೆ ರಿಸ್ಕು, ಈ ಥರದ ಆ್ಯಟಿಟ್ಯೂಡಲ್ಲಿ ಇರಬೇಡಿ. ಜವಾಬ್ದಾರಿಗಳನ್ನು ತೆಗೆದುಕೊಳ್ಳಿ. ಎಕ್ಸ್ಟ್ರಾ ಅವರ್ ವರ್ಕ್ ಮಾಡಿದ್ರೂ ಪರವಾಗಿಲ್ಲ. ಸೊ ಅದು ನಿಮಗೆ ಮುಂದಿನ ದಿನಗಳಲ್ಲಿ ಲಾಭವಾಗಿ ಕನ್ವರ್ಟ್ ಆಗುತ್ತೆ. ಅದೇ ರೀತಿ ಅನಾಥಾಶ್ರಮ ನಡೆಸ್ತಾ ಇರೋರು, ಇತರರ ಸೇವೆಯನ್ನು ಮಾಡ್ತಾ ಇರೋರು, ಸಮಾಜ ಸೇವಕರು, ನಿಮ್ಮೆಲ್ಲರಿಗೂ ಕೂಡ ಈ ದೂರದ ಮೂಲಗಳಿಂದ ಫಂಡ್ ಖಂಡಿತ ಸಿಗುತ್ತೆ. ಆದರೆ ನೀವು ನ್ಯಾಯವನ್ನು ಬಿಟ್ಟು ಬೇರೆ ಮಾರ್ಗದಲ್ಲಿ ಕೆಲಸಗಳನ್ನು ಮಾಡಬಾರದು. ಶಿಸ್ತನ್ನು ಕಾಪಾಡಿಕೊಳ್ಬೇಕು, ಧರ್ಮ ಮಾರ್ಗದಲ್ಲಿರಬೇಕು, ಜವಾಬ್ದಾರಿ ಇರಬೇಕು. ಆಗ ಮಾತ್ರ ಧನಿಷ್ಠ ನಕ್ಷತ್ರಕ್ಕೆ ಬಂದಿರುವ ರಾಹು ಉತ್ತರ ಭಾದ್ರ ನಕ್ಷತ್ರದವರಿಗೆ ಒಂದಷ್ಟು ಹಣದ ನೆರವನ್ನು ತಂದು ಕೊಡ್ತಾರೆ. ಹಿರಿಯ ನಾಗರಿಕರಿಗೆ ನಿಮ್ಮ ಪಾದದಲ್ಲಿ ನೋವು, ಹಳೆಯ ನೋವುಗಳು ಉಲ್ಬಣಗೊಳ್ಳೋದು, ಈ ಥರದ್ದೆಲ್ಲವೂ ಆಗುತ್ತೆ. ಅದೇ ರೀತಿ ಗಂಡ ಹೆಂಡತಿಯ ವಿಚಾರದಲ್ಲಿ ಸ್ವಲ್ಪ ಮನಸ್ತಾಪಗಳು ಎದುರಾಗಬಹುದು, ಈಗೋ ಕ್ಲಾಶಸ್ ಎದುರಾಗಬಹುದು. 12ನೇ ಮನೆ ಅಂದರೆ ಡಿಸ್ಟೆನ್ಸ್, ದೂರ ಮಾಡಿಬಿಡ್ತದೆ. ಅಲ್ಲೂ ಕೂಡ ಎಚ್ಚರಿಕೆಯಿಂದ ಇರಬೇಕು. ಜಗಳಗಳನ್ನು ಮಾಡಿಕೊಳ್ಳಕ್ಕೆ ಹೋಗಬೇಡಿ. ಅದೇ ರೀತಿ ಗೃಹಿಣಿಯರು ಮನೆಯ ಜವಾಬ್ದಾರಿಗಳನ್ನು ಹೆಚ್ಚು ತೆಗೆದುಕೊಳ್ಬೇಕು. ಮನೆಯಲ್ಲಿ ಆ್ಯಕ್ಟಿವ್ ಆಗಿರಿ. ನೀವು ಆ್ಯಕ್ಟಿವ್ ಆಗಿದ್ದಷ್ಟು ನಿಮ್ಮ ಮನೆಯ ವಾತಾವರಣ ತುಂಬ ಚೆನ್ನಾಗಿರುತ್ತೆ. ಏನೇನೋ ನೆಗೆಟಿವ್ ಆಲೋಚನೆಗಳಲ್ಲಿ ಸುಮ್ಮನೆ ಕಾಲಹರಣ ಮಾಡಬೇಡಿ. ವಿಷಯಗಳನ್ನು ಕಲ್ತ್ಕೊಳ್ಳೋದ್ರ ಕಡೆ ಗಮನ ಕೊಡಿ. ನಿಮ್ಮನ್ನು ನೀವು ಹೇಗೆ ಅಭಿವೃದ್ಧಿ ಮಾಡ್ಕೋಬಹುದು, ಎಲ್ಲೆಲ್ಲಿ ಇನ್ವೆಸ್ಟ್ ನಾನು ಕೂಡ ಮಾಡಬಹುದು, ಹೇಗೆ ಹಣವನ್ನು ಗಳಿಸಬಹುದು, ಇದ್ರ ಕಡೆ ಗಮನ ಕೊಟ್ಟರೆ ನಿಮ್ಗೆ ಯಾವುದೋ ಒಂದು ಮೂಲದಿಂದ ಅದಕ್ಕೆ ಸಂಬಂಧಪಟ್ಟ ವಿಚಾರಗಳು ಕನೆಕ್ಟ್ ಆಗುತ್ತೆ. ಆಗ ನಿಮಗೂ ಕೂಡ ಆಸಕ್ತಿಗಳು ಬೆಳೆದು ನೀವು ಒಂದಷ್ಟು ದುಡ್ಡುಗಳನ್ನು ಈ ಸಂದರ್ಭದಲ್ಲಿ ಮಾಡ್ಕೊಳ್ತೀರಾ. ಇನ್ನು ಸ್ಟೂಡೆಂಟ್ಸ್ಗಳಿಗೆ ಇದು ಅದ್ಭುತವಾದ ಸಮಯ. ನಿಮ್ಮ ಹೈಯರ್ ಸ್ಟಡೀಸ್ ತುಂಬ ಚೆನ್ನಾಗಾಗುತ್ತೆ. ವಿದೇಶಿ ಕಂಪನಿಗಳಲ್ಲಿ ಕೆಲಸ ಹುಡುಕ್ತಾ ಇದ್ದವ್ರಿಗೂ ಕೂಡ ತುಂಬ ಒಳ್ಳೆಯ ಕೆಲಸಗಳು ಸಿಗುತ್ತೆ. ಜವಾಬ್ದಾರಿಗಳು ಹೆಚ್ಚಾಗತ್ತೆ. ಹೊಸ ವಿದೇಶಿ ಸಂಪರ್ಕಗಳು ಕನೆಕ್ಟ್ ಆಗುತ್ತೆ ಬಿಸ್ನೆಸ್ಗೆ ಸಂಬಂಧಪಟ್ಟಂತೆ. ಈ ಥರದ್ದೆಲ್ಲವೂ ಉತ್ತರ ಭಾದ್ರ ನಕ್ಷತ್ರದವರಿಗಿದೆ. ಇದನ್ನು ತುಂಬ ಚೆನ್ನಾಗಿ ಬಳಸ್ಕೊಳ್ಬಹುದು. ಒಟ್ಟಾರೆ ನಿಮ್ಮ ನೆಟ್ವರ್ಕನ್ನು ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ, ಗ್ಲೋಬಲ್ ಲೆವೆಲ್ ನಿಮ್ಮ ವಿಚಾರಗಳು ತಲುಪಲಿಕ್ಕೆ ರಾಹು ಧನಿಷ್ಠಕ್ಕೆ ಬಂದು ನಿಮಗೆ ಹೆಲ್ಪ್ ಮಾಡ್ತಾರೆ. ನೀವು ಕಾರ್ಯಪ್ರವೃತ್ತರಾಗಬೇಕು, ಸೋಮಾರಿತನವನ್ನು ಬಿಡಬೇಕು. ಇನ್ನು ಅದೇ ರೀತಿ ರೇವತಿ ನಕ್ಷತ್ರ, ರೇವತಿಗೆ ಬುಧ ಅಧಿಪತಿ ಆಗ್ತಾರೆ. ಮೀನರಾಶಿಗೆ ಬುಧ 4 ಮತ್ತು 7ನೇ ಮನೆಯ ಅಧಿಪತಿ. ಈಗ 12ನೇ ಮನೆಯಲ್ಲಿ ರಾಹು ಧನಿಷ್ಠದಲ್ಲಿ. ಯಾರ್ಯಾರು ರಿಯಲ್ ಎಸ್ಟೇಟ್ ವ್ಯವಹಾರಗಳನ್ನು ಮಾಡ್ತಾ ಇದ್ದೀರಾ, ನಿಮ್ಮೆಲ್ಲರಿಗೂ ಇದು ಅದ್ಭುತವಾಗಿರುವಂತಹ ಸಮಯ. ಬುಧ ಅಂದರೆ ಬಿಸ್ನೆಸ್ ಕಾರಕ, ಬುಧ ಅಂದರೆ ಬರವಣಿಗೆ, ಬುಧ ಅಂದರೆ IT ಫೀಲ್ಡ್, ಬುಧ ಅಂದರೆ ಮಾಧ್ಯಮ, ಮಾರ್ಕೆಟಿಂಗ್, ಸೇಲ್ಸ್, ಈ ಎಲ್ಲ ವಿಚಾರಗಳಲ್ಲೂ ಧನಿಷ್ಠ ನಕ್ಷತ್ರಕ್ಕೆ ಬಂದಿರೋದ್ರಿಂದ ನೀವು ಅದ್ಭುತವಾಗಿ ಈಗ ನಿಮ್ಮನ್ನು ನೀವು ತೊಡಗಿಸ್ಕೊಳ್ತೀರಾ. ಇದರಿಂದ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಆಗುತ್ತೆ. ಆದರೆ ಈ ಅಡ್ವಾನ್ಸ್ ಟೆಕ್ನಾಲಜಿಯನ್ನು ಬಳಸ್ಕೊಳ್ಳೋದ್ರ ಕಡೆ ನೀವು ಗಮನ ಕೊಟ್ಟರೆ ಇನ್ನೂ ಅದ್ಭುತವಾಗಿ ನೀವು ಬೆಳಿತೀರಾ. ಡಿಜಿಟಲ್ ಮೀಡಿಯಾದಲ್ಲಿ ಯಾರ್ಯಾರು ಆಕ್ಟಿವ್ ಆಗಿದ್ದೀರಾ, ನಿಮ್ಮ ಕಂಟೆಂಟ್ ಅದ್ಭುತವಾಗಿ ವೈರಲ್ ಆಗುತ್ತೆ. ಆದರೆ ಇವತ್ತಿನ AI ಟೆಕ್ನಾಲಜಿಗಳನ್ನು ಬಳಸ್ಕೊಂಡು ತುಂಬ ಪ್ರೆಸೆಂಟಿವ್ ಆಗಿ ನಿಮ್ಮ ಕಂಟೆಂಟನ್ನು ಮಾಡಬೇಕು. ಬರವಣಿಗೆಯ ಕ್ಷೇತ್ರ, ಸ್ಕ್ರಿಪ್ಟ್ ರೈಟರ್, ಸಾಹಿತ್ಯ, ಡೆಫಿನೆಟ್ಲಿ ಈಗ ನಿಮ್ಮ ತಲೆಯಲ್ಲಿ ಅದ್ಭುತವಾದ ಕ್ರಿಯೇಷನ್ ಇದೆ. ನೀವು ಬರೆಯುವ ಸಾಲುಗಳು ಜನರ ಗಮನ ಸೆಳೆಯುತ್ತೆ, ಆಕರ್ಷಣೆಗೆ ಒಳಗಾಗತ್ತೆ. ಅದ್ರ ಕಡೆ ಹೆಚ್ಚು ವರ್ಕ್ ಮಾಡಿ. ಸೊ ಓವರಾಲ್ ಮೀನರಾಶಿ, ಮೀನ ಲಗ್ನ, ಪೂರ್ವಭಾದ್ರ ನಕ್ಷತ್ರ, ಉತ್ತರ ಭಾದ್ರ ನಕ್ಷತ್ರ, ರೇವತಿ ನಕ್ಷತ್ರ ಎಲ್ಲರಿಗೂ ಕೂಡ ಈ ಭಾಗ್ಯಸ್ಥಾನವೂ ಕೂಡ ಆಕ್ಟಿವೇಟ್ ಆಗುತ್ತೆ, ಧನಸ್ಥಾನವೂ ಕೂಡ ಆಕ್ಟಿವೇಟ್ ಆಗುತ್ತೆ. ನೀವೆಲ್ಲರೂ ಎಚ್ಚರಿಕೆಯಿಂದ ಇರಬೇಕಾಗಿರೋದು ನಿಮ್ಮ ಮಾತಿನಲ್ಲಿ, ಆತುರದ ನಿರ್ಧಾರಗಳಲ್ಲಿ, ಕೋಪಗಳಲ್ಲಿ. ಇದ್ಯಾವುದನ್ನು ನಿಮ್ಮ ಸಂಬಂಧಗಳಲ್ಲಿ, ನಿಮ್ಮ ಕೆಲಸಗಳಲ್ಲಿ, ನಿಮ್ಮ ವ್ಯಾಪಾರದ ಸ್ಥಳಗಳಲ್ಲಿ ಕೊಡಲಿಕ್ಕೆ ಹೋಗಬೇಡಿ. ಬದಲಾಗಿ ಅದನ್ನು ಡೈವರ್ಟ್ ಮಾಡಿ, ಬೇರೆ ರೀತಿ ಆ ಕೋಪವನ್ನು ಕಳೆದುಕೊಳ್ಳಿ. ಆ ಉದ್ವೇಗ, ಆವೇಗ ಎಲ್ಲವನ್ನು ಕಡಿಮೆ ಮಾಡಿಕೊಳ್ಳಿ. ಓಕೆ. ಸೊ ಇದಿಷ್ಟು ಮೀನರಾಶಿ,
ಪೂರ್ವಭಾದ್ರ, ಉತ್ತರ ಭಾದ್ರ, ರೇವತಿ ಜೊತೆಗೆ ಮೀನ ಲಗ್ನದವರೆಗೆ ರಾಹು ಧನಿಷ್ಠಕ್ಕೆ ಬಂದು ಈ ಡಿಸೆಂಬರ್ವರೆಗೂ, ಆಗಸ್ಟಿಂದ ಒಂದಷ್ಟು ಬಲ ತುಂಬ್ತಾರೆ, ನಿಮ್ಮನ್ನು ಆ್ಯಕ್ಷನ್ಗೆ ಇಳಿಸ್ತಾರೆ. ಇಷ್ಟು ದಿನ ಬರೀ ಆಲೋಚನೆಗಳಲ್ಲಿದ್ರಿ, ಐಡಿಯಾಲಜಿಗಳನ್ನು ಮಾಡ್ಕೊಂಡಿದ್ರಿ, ಏನು ಮಾಡಬೇಕು ಅನ್ನೋದರ ಗೊಂದಲ ಇತ್ತು. ಈಗ ಅದಕ್ಕೆ ಸರಿಯಾದ ಪಾತ್ ಸಿಗುತ್ತೆ. ನೀವು ಮೆಂಟಲಿ ರೆಡಿಯಾಗಿ ಧುಮುಕ್ಬಿಡಿ, ಎಲ್ಲ ಚಾಲೆಂಜಸನ್ನು ಒಪ್ಕೊಳ್ಳಿ, ಖಂಡಿತ ಅಂತಿಮವಾಗಿ ಗೆಲುವನ್ನು ಕಾಣ್ತೀರಾ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ಸೊ ಇದೇ ರೀತಿ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟ ವಿಡಿಯೋಗಳ ಮುಖಾಂತರ ನಿಮ್ಮ ಮುಂದೆ ಬರ್ತೀನಿ. ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.